ಒಂದ್ಸಾರಿ ಡೆಮೋ ನೋಡಿ. ಗೈಸ್, ಈ ಥರ ಒಂದು ಗಣೇಶ ಚತುರ್ಥಿ ಇಡೋಣ ನಿಮ್ಮ ಒಂದು ಮೊಬೈಲಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಅಂತ ಸಿಂಪಲ್ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಬೆಲ್ ಐಕಾನ್ ಆಲ್ ಅಂತ ಇಟ್ಕೊಳ್ಳಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲೇದಾಗಿ ನೀವು ಯು ಪಿ ಐನ ಕನೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಕ್ಯಾಪ್ಕಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನ್ಯೂ ವಿಡಿಯೋ ಅಂತಿದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಿಮ್ಮೊಂದು ಬ್ಲ್ಯಾಕ್ ಲೇಯರ್ ತೊಗೊಳ್ಳಿ. ಒಂದು ಬ್ಲ್ಯಾಕ್ ಲೇಯರ್ ತೊಗೊಂಡು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿ ಆ್ಯಡ್ ಆಡಿಯೋ ಅಂತಿದೆ ನೋಡಿರಿ, ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಎಕ್ಸ್ಟ್ರಾಕ್ಟ್ ಅಂತ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಒಂದು ವಿಡಿಯೋ ಕೊಟ್ಟಿರ್ತೀನಿ, ನಾವು ಯೂಸ್ ಮಾಡಿರೋ ಸಾಂಗು ಅದನ್ನು ಕೊಟ್ಟಿರ್ತೀನಿ. ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡಿದರೆ ಅದು ಆಡಿಯೋ ಆ್ಯಡ್ ಇದಾಗುತ್ತೆ. ಸೊ ಇಲ್ಲಿ ನೀವು ಇವಾಗ ಏನು ಮಾಡಬೇಕಂದ್ರೆ ಸಾಂಗ್ ಮೇಲೆ ಕ್ಲಿಕ್ ಮಾಡೋಕು ಇಲ್ಲಿ 3 ಸೆಕೆಂಡ್ಗೆ ಒಂದು ಬೀಟ್ ಮಾರ್ಕ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬೀಟ್ಸ್ ಅಂತ ಬರುತ್ತೆ ನೋಡಿ, ಸೊ ಇಲ್ಲಿ ಬೀಟ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 6 ಸೆಕೆಂಡ್ಗೆ ಒಂದು ಬೀಟ್ ಮಾರ್ಕ್ನ ಆ್ಯಡ್ ಮಾಡ್ಕೊಳ್ಳಿ. ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬೀಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ 9 ಸೆಕೆಂಡ್ಗೊಂದು ಬೀಟ್ ಮಾರ್ಕ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಅಂದರೆ 3 ಸೆಕೆಂಡ್ಗೆ ಒಂದೊಂದು ಏನಂದರೆ ಬೀಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಎಂಡಿಂಗ್ ಅಂತ ಕ್ಯಾಪ್ಕಟ್ ಒಂದು ಲೋಗೋ ಇರುತ್ತೆ, ಸೊ ಇದನ್ನ ಡಿಲೀಟ್ ಮಾಡಿಕೊಂಡು ಈ ಬ್ಲ್ಯಾಕ್ ಲೇಯರ್ನ ನೀವು 9 ಸೆಕೆಂಡ್ವರೆಗೂ ಇಟ್ಕೊಳ್ಳಿ. ಈ ಥರ ಸೊ 9 ಸೆಕೆಂಡ್ವರೆಗೂ ಇಟ್ಕೊಳ್ಳಿ. ಬೀಟ್ ಇದೆ ನೋಡಿರಿ, ಸೊ ಅಲ್ಲಿವರೆಗೂ ಇಟ್ಕೊಂಡು ಸೊ ಇವಾಗ ಡೈರೆಕ್ಟಾಗಿ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು ಗಣೇಶ ಚತುರ್ಥಿ ಇಡೋಲ್ಲ, ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನಂತ ಬರ್ಕೊಳ್ತೀನಿ ಅಂದರೆ 27th ಇದಿದೆಲ್ಲ ಏನಂದರೆ ಗಣೇಶ ಚತುರ್ಥಿ, ಸೊ ಅದಕ್ಕೋಸ್ಕರ 27 ಅಂತ ಹಾಕ್ಕೊಂಡು ಸೊ ಇಲ್ಲಿ ನಡುಕ್ಕೆ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ. ಹಾಗೆ ಇಲ್ಲಿ ಫೌಂಟಲ್ಲಿ ಬಂದುಬಿಟ್ಟು ನೀವು ಸೊ ಇಲ್ಲಿ ನಿಮಗೆ ಹಲವಾರು ಫೌಂಟ್ ಸಿಗುತ್ತೆ. ಸೊ ನಾ ಇದರಲ್ಲಿ ಸೊ ಈ ಒಂದು ಫೌಂಟ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಆ್ಯಡ್ ಮಾಡಿಕೊಂಡು ಸ್ಟೈಲಲ್ಲಿ ಹೋಗಿಬಿಟ್ಟು ಇದನ್ನ ಕಲರ್ನ ಎಲ್ಲ ಇಟ್ಕೊಳ್ತೀನಿ. ಸೊ ಇಟ್ಕೊಂಡು ಇದನ್ನ ಎನಿಮೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಓಫನ್ ಅಂತ ನಿಮಗೆ ಎನಿಮೇಷನ್ ಸಿಗುತ್ತೆ ನೋಡ್ಬೋದು. ಇಲ್ಲಿ ವೆಯ್ಟ್ ಮಾಡ್ಕೊಳ್ಳಿ, ಇಲ್ಲಿ ನೋಡ್ಬೋದು ಓಫನ್ ಅಂತ ನಿಮಗೊಂದು ನೋಡಿ ಈ ಎನಿಮೇಷನ್ ಸಿಗುತ್ತೆ. ಇದನ್ನ ಆ್ಯಡ್ ಮಾಡಿಕೊಂಡು ಸೈಜ್ನ ಸ್ವಲ್ಪ ದೊಡ್ಡ ಮಾಡ್ಕೊಳ್ತಾರೆ. ಸೊ ದೊಡ್ಡ ಮಾಡಿಕೊಂಡು ಇದನ್ನ ಕಿಪ್ರೆ ಮೇಲೆಯವರು ಇದೆ ನೋಡ್ರಿ, ಸೊ ಎಲ್ಲರೂ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಇದನ್ನೇ ಮತ್ತೆ ಡೂಪ್ಲಿಕೇಟ್ ಮಾಡಿಕೊಂಡು ಸ್ವಲ್ಪ ಸೈಜ್ನ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಡಬಲ್ ಟ್ಯಾಪ್ ಮಾಡಿಕೊಂಡು ಇಲ್ಲಿ ಅದಕ್ಕಿಂತ ಮುಂಚೆ ಇದನ್ನ ಸ್ವಲ್ಪ ಕೆಳಗೆ ತೊಗೊಂಬಂದು ಸೈಜ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಸೊ ಆಗಸ್ಟ್ ಅಂತ ಟೈಪ್ ಮಾಡ್ಕೊಳ್ಳಿ. ಆಗಸ್ಟ್ ಅಂತ ಕ್ಯಾಪಿಟಲಲ್ಲಿ ಟೈಪ್ ಮಾಡಿಕೊಂಡು ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ನಂತರ ನೋಡ್ಬೋದು ಈ ರೀತಿ ಬರುತ್ತೆ ನಮಗೆ. ಸೊ ಇವಾಗ ಇದನ್ನ ಸೈಜ್ನ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಸೊ ಮೇಕಿನ ಸ್ವಲ್ಪ ಸೈಜ್ ಬೇಕಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಂತರ ಇವಾಗ ಬ್ಯಾಕ್ ಬಂದುಬಿಟ್ಟು ಓವರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓವರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಾನು ನಿಮಗೊಂದು 3 ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಗಣೇಶನ ಫೋಟೋನ ಕೊಟ್ಟಿರ್ತೀನಿ. ಆ ಒಂದು 3 ಫೋಟೋನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಹಾಗೆ ಈ ರೀತಿ ಬರುತ್ತೆ. ಸೊ ಇದನ್ನು ಕೂಡ ಫಸ್ಟ್ ಕಿಪ್ರೆ ಮೇಲೆ ನೋಡ್ರಿ, ಸೊ ಅಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ನಂತರ ಇವಾಗ ಸ್ವಲ್ಪ ಸ್ವೈಪ್ ಮಾಡಿದರೆ ಇಲ್ಲಿ ನಿಮಗೆ ಲೇಯರ್ ಅಂತ ಬರುತ್ತೆ. ಸೊ ಇದನ್ನ ಸೆಕೆಂಡ್ ಲೇಯರ್ಗೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದಕ್ಕೂ ಕೂಡ ಎನಿಮೇಷನ್ ಮೇಲೆ ಹೋಗಿ ನೀವು ಇಲ್ಲಿ ಎನಿಮೇಷನ್ ಮೇಲೆ ಹೋದರೆ ಫೇಡ್ ಇನ್ ಅಂತ ಎನಿಮೇಷನ್ ಕೊಡ್ರಿ. ಸೊ ಕೊಟ್ಟರೆ ನೋಡು ಈ ಥರ ಆಗಿರುತ್ತೆ. ಸೊ ಮತ್ತೆ ಇವಾಗ ನೀವು ಟೆಕ್ಸ್ಟ್ ಮೇಲೆ ಹೋಗ್ಬಿಟ್ಟು 2 ಟೆಕ್ಸ್ಟ್ನ ಕೂಡ ನೀವು ಡೂಪ್ಲಿಕೇಟ್ ಮಾಡ್ಕೊಳ್ತಾರೆ. ಸೊ ಮುಂದೆ ಇಟ್ಕೊಂಡು ಸೊ ನೋಡಿರಿ ಇಷ್ಟು ಇಟ್ಕೊಂಡು ಇದನ್ನು ಕೂಡ ಡೂಪ್ಲಿಕೇಟ್ ಮಾಡಿಕೊಂಡು ಇದನ್ನು ಕೂಡ ಇಷ್ಟು ಇಟ್ಕೊಳ್ಳಿ. ಸ್ವಲ್ಪ ಇಟ್ಕೊಂಡು ಇವಾಗ ನೆಕ್ಸ್ಟ್ ಏನಂತ ಬರೀತೀರಾ ಅಂದರೆ ವರ್ಲ್ಡ್ ನಾನು ನೀವು ಸೈಜ್ನ ಕಮ್ಮಿ ಮಾಡ್ಕೊಳ್ಳಿ. ಎಷ್ಟು ಬೇಕು ನೋಡ್ರಿ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಬೆರಳುಗಳಿಂದ. ಸೊ ನೆಕ್ಸ್ಟ್ ಇಲ್ಲಿ ವರ್ಲ್ಡ್ ಬಿಗ್ಗೆಸ್ಟ್ ಡೇ ಅಂತ ಇಡ್ತೀನಿ. ವರ್ಲ್ಡ್ ನೀವೇನಾದರೂ ಬರ್ಕೋಬೋದು, ಫೆಸ್ಟಿವಲ್ ಎಲ್ಲ ಆ ಥರ ಏನಾದರೂ ಬಿಗ್ಗೆಸ್ಟ್ ಡೇ ಮಾಡಿಕೊಂಡು ಇಲ್ಲಿ ನೀವು ಸೈಜ್ನ ಬೇಕಿದ್ರೆ ಈ ಥರ ಸೈಜ್ನ ಕಮ್ಮಿ ಮಾಡಿಕೊಂಡು ಇವಾಗ ಡೇ ಅಂತ ಆ್ಯಡ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದಕ್ಕೂ ಕೂಡ ಓವರ್ಲೇ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸೊ ಮತ್ತೆ ಓವರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಮತ್ತೊಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಇರುತ್ತೆ.
ಸೊ ಈ ರೀತಿ ಆ್ಯಡ್ ಮಾಡಿಕೊಂಡು ಈ ಥರ ಮೇಗೆ ತೊಗೊಂಬನ್ನಿ. ಸೊ ಇದನ್ನು ಕೂಡ ಕೀಪ್ರೆ ಮೇಲೂ ಇದೆ ನೋಡ್ರಿ. ಸೊ ಅಲ್ಲಿಗೂ ಈ ಥರ ಡ್ರ್ಯಾಗ್ ಮಾಡ್ಕೊಂಬಿಟ್ರಿ. ಸೊ ಡ್ರ್ಯಾಗ್ ಮಾಡ್ಕೊಂಡಕ್ಕೂ ಕೂಡ ಲೇಯರಲ್ಲಿ ಹೋಗ್ಬಿಟ್ಟು ಸೊ ಸೆಕೆಂಡ್ ಇಟ್ಕೊಳ್ಳಿ. ಆಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇದಕ್ಕೂ ಕೂಡ ಆ್ಯನಿಮೇಷನಲ್ಲಿ ಹೋಗ್ಬಿಟ್ಟು ನೀವು ಫೇಡ್ ಇನ್ ಆ್ಯನಿಮೇಷನ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ ನಂತರ ಈ ರೀತಿ ಬರುತ್ತೆ. ಸೊ ನೆಕ್ಸ್ಟು ಕೂಡ ಅದೇ ಥರ ಮತ್ತೆ ಟೆಕ್ಸ್ಟ್ನ ಕಾಪಿ ಮಾಡ್ಕೊಳ್ಳಿ. ಸಾರಿ ಇದನ್ನ ಅಡ್ಜಸ್ಟ್ ಮಾಡಿಕೊಂಡು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಕೂಡ ನೀವು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಹಾಗೆ ಇದನ್ನ ಇಲ್ಲಿ ಮೇಲೆ ಇಡ್ರಿ. ಸೊ ಇದನ್ನು ಕೂಡ ಇಲ್ಲಿ ಈ ಥರ ಲಾಸ್ಟಲ್ಲಿ ಸ್ವಲ್ಪ ಮೇಲೆ ಇಟ್ಬಿಟ್ರಿ. ಸೊ ಇಟ್ಕೊಂಡು ಇಲ್ಲಿ ನಾನು ಗಣೇಶ ಅಂತ ಟೈಪ್ ಮಾಡ್ಕೊಳ್ತೀನಿ. ಸಾರಿ, ಸೊ ಇಲ್ಲಿ ನೀವು ವರ್ಡ್ ಇದ್ದಿದ್ದು ನೀವು ಗಣೇಶ್ ಅಂತ ಇಟ್ಕೊಳ್ಳಿ. ಗಣೇಶ ಚತುರ್ಥಿ. ಸೊ ಗೈಸ್ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಚತುರ್ಥಿ ಇದೆಯಲ್ಲ, ಸೊ ಇಲ್ಲಿ ಗಣೇಶ ಚತುರ್ಥಿ ಅಂತ ಇಟ್ಕೊಳ್ತೀನಿ ನಾನು. ಸರಿಯಾಗಿ ಆಗಬೇಕಲ್ಲ, ಸೊ ಅದಕ್ಕೋಸ್ಕರ ಗಣೇಶ ಚತುರ್ಥಿ. ಸೊ ಇಲ್ಲಿ ಗಣೇಶ್ ಇದ್ದಿದ್ದನ್ನು ನಾನು ಹ್ಯಾಪಿ ಅಂತ ಇಟ್ಕೊಳ್ತೀನಿ. ಹ್ಯಾಪಿ ಗಣೇಶ ಚತುರ್ಥಿ. ಸೊ ಇದನ್ನ ಇಟ್ಕೊಂಡ್ರೆ ಬರೋಬ್ಬರಿ ಲೈನ್ ಆಗುತ್ತೆ. ನೋಡ್ಬೋದು, ಹ್ಯಾಪಿ ಗಣೇಶ ಚತುರ್ಥಿ. ಇದಕ್ಕೂ ಕೂಡ ಆ್ಯಡ್ ಓವರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓವರ್ಲೇ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಓವರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇನ್ನೊಂದು ಫೋಟೋನ ತೊಗೊಳ್ತೀನಿ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಆ್ಯಡ್ ಮಾಡಿಕೊಂಡು ಸೈಜ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ. ಸೊ ಇದು ಟೆಕ್ಸ್ಟಿನ ನಮ್ಮ ಸೈಜು ಅಡ್ಜಸ್ಟ್ ಆಗಿಲ್ಲ, ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ಸೊ ನಾನು ತೋರಿಸಲ್ಲ ಇವಾಗ, ವಿಡಿಯೋಲಿ ಎಂತ ಆಗತ್ತೆ ಅಂತಾರೆ. ಸಾರಿ, ಓವರ್ಲೇ ಮೇಲೆ ಅಂತ ಕ್ಲಿಕ್ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಇವಾಗ ಮತ್ತೆ ಲೇಯರ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ಸೆಕೆಂಡ್ ತೊಗೊಂಬಂದ್ಬಿಟ್ಟು ಈ ಥರ ಸೆಕೆಂಡ್ ತೊಗೊಂಬಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಆ್ಯನಿಮೇಷನಲ್ಲಿ ಹೋಗ್ಬಿಟ್ಟು ನೀವು ಪೇಡಿಂಗ್ ಆ್ಯಡ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಈಗ ಲಾಸ್ಟಲ್ಲಿ ಇವಾಗ ಏನು ಮಾಡ್ಬೇಕಂದ್ರೆ ನೀವು ಲಾಸ್ಟ್ ಲೇಯರ್ಗೆ ಬಂದುಬಿಟ್ಟು ಇಲ್ಲಿ ಸೊ ಬ್ಲ್ಯಾಕ್ ಲೇಯರ್ ಮುಗಿತು ನೋಡಿರಿ, ಸೊಲ್ಲ ಬಂದುಬಿಟ್ಟು ಸೊ ಇವಾಗ ಪ್ಲಸ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸೊ ನಿಮಗೆ ಟೆಲಿಗ್ರಾಮಲ್ಲಿ ಫೋಟೋ ಕೊಟ್ಟಿರ್ತೀನಲ್ಲ, ಸೊ ಒಂದು 13 ಫೋಟೋನ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ತುಂಬ ಕೊಟ್ಟಿರ್ತೀನಿ, ನೀವು ಒಂದು 13 ಫೋಟೋನ ಆ್ಯಡ್ ಮಾಡ್ಕೊಳ್ಳಿಲ್ಲ. ವಿಡಿಯೋಗೆ ಎಷ್ಟು ಬೇಕು ನೋಡಿರಿ, ಸೊ ಅಷ್ಟು ನೀವು ಫೋಟೋಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ್ರೆ ಈ ರೀತಿ ಆಗಿರುತ್ತೆ. ಸೊ ಇವಾಗ ನೀವು ಇದನ್ನ ಒಂದೊಂದು ಸೆಕೆಂಡ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ 9 to 10, ಸೊ 10 to 11, ಸೊ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ಫೋಟೋ ಕೂಡ ಇದೇ ಥರ. ಫ್ರೆಂಡ್ಸ್ ಈ ಥರ ಆ್ಯಡ್ ಮಾಡ್ಕೊಂಡ್ರೆ ನೀವು ಡೈರೆಕ್ಟಾಗಿ ಇಲ್ಲಿ ಫಸ್ಟಲ್ಲಿ ಬಂದುಬಿಟ್ಟು ಸೊ ಇಲ್ಲಿ ವೈಟ್ ಕಲರ್ ಕಾಣ್ತಿದ್ದಾರೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ ವೈಟ್ ಪ್ಲಾಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ವೈಟ್ ಪ್ಲಾಸ್ ಅಂತ ನೀವು ಸರ್ಚ್ ಮಾಡ್ಕೊಂಡ್ರೆ ಸೊ ಇಲ್ಲಿ ಫಸ್ಟಲ್ಲಿ ಬರುತ್ತೆ. ಸೊ ಈ ಒಂದು ಪ್ಲಾಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಅಪ್ಲೈ ಟು ಇಲ್ಲಿ ಆಲ್ ಅಂತಿದೆ ನೋಡಿರಿ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಎಲ್ಲ ಕ್ಲಿಪ್ಪಿಗೂ ಕೂಡ ಅಪ್ಲೈ ಆಗಿರುತ್ತೆ. ಸೊ ಇವಾಗ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಂಬೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇಲ್ಲಿ ಜೂಮ್ ಒಂದೊಂದು ಎಲ್ಲ ಫೋಟೋ ಕೂಡ ಇದನ್ನೇ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದೇ ಥರ ಸೊ ಸ್ವಲ್ಪ ಅಗಲ ಮಾಡ್ಕೊಂಡು ಇದನ್ನ ಇಡೋಣ. ಸೊ ಎಲ್ಲ ಇದಕ್ಕೆ ಕೂಡ ಲೇಯರ್ಗೂ ಕೂಡ ಈ ಥರ ಜೂಮನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ಎಲ್ಲವೂ ಕೂಡ ಈ ಥರ ಆ್ಯಡ್ ಮಾಡಿದ್ಮೇಲೆ ನೀವು ಸೊ ಇಲ್ಲಿ ನೀವು ಇಟ್ಕೊಂಡು ನೀವು ಅಂದರೆ ನಿಮ್ಮದು ಕ್ವಾಲಿಟಿನ ಫೋನ್ ತಕ್ಕಂಗೆ ಇಟ್ಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿಬಿಡಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದರೆ ಸೊ ನಮ್ಮ ಒಂದು ವಿಡಿಯೋ ಗಣೇಶ ಚತುರ್ಥಿ ವಿಡಿಯೋ ರೆಡಿ ಆಗಿಬಿಡುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಾಜು ಬೆಲ್ ಐಕಾನ್ ಆಲ್ ಅಂತ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ.